ಮತ್ತೊಂದು ಚೂರ ಕೊಡ್ಲನ್ ರಮ್ಯಾ. ಏದ ಜ್ಯೂಸೇ ಕುಡಿ. ಎಂತ ಜಗತ್ತು ತಿನ್ನಕ್ಕಾಗದಿದ್ರೆ ಒಂಚೂರು ಜ್ಯೂಸ್ ಕುಡ್ತಾ ಒಂಚೂರು ತಾಕತ್ತು ಬಂದಂಗೆ ಬರ್ತದೆ. ಏನಾಗಲ್ಲ ಏನಾಗಲ್ಲ. ಹೆರಿಗೆ ಆದಮೇಲೆ ತಂಡಿ ಪಂಡಿ ಅಂತ ಏನು ಮಾಡಬಾರ್ದು. ಅಲ್ಲಿ ತನಕ ಒಂಚೂರು ಎಂತಾರು ಕುಡಿತಿರ್ಬೋದು. ಕುಡಿತೀಯನ? ಇಲ್ಲ ಸೀತತೆ ಪ್ಲೀಸ್, ಬೇಡ, ಎಂಥದ್ದು ಬೇಡ. ಪಾರ್ವತಿಗೆ ಬೇಜಾರಾಗ್ತದೆ ಅಂತ ಅವ್ರು ತಂದಿದ್ದು ಒಂಚೂರು ತಿಂದಿದ್ದು ನಾನು. ನಂಗೆ ಎಂತ ತಿನ್ನಕ್ಕೆ ಸೇರೋದಿಲ್ಲ. ಸ್ವಲ್ಪ ನೋವು ಕಡಿಮೆ ಆಗ್ತದೆ, ಮತ್ತೊಂದು ಸರಿ ಎಷ್ಟು ಜೀವ ಹೋದಂಗೆ ಆಗ್ತದೆ. ಇನ್ನು ಎಷ್ಟೊತ್ತು ಸೀತತ್ತೆ ಇದು? ರಮ್ಯಾ, ನಿನ್ನ ಗಂಡ ರವಿರಾಣೆ ಎಲ್ಲ ಅಲ್ಲೇ ನಿಂತ್ಕೊಂಡಾರೆ. ಆಚೆ ರೂಮಲ್ಲೇ ಯಾವುದೋ ಹಿಂಗೆ ಒಂದು ಹೆರಿಗೆ ನೋವು ಶುರು ಆದಳೆ. ಅದೇ ಸುಮ್ಮನೆ ಅದೇ ಒಂದು ಚೂರು ಉಸಿರು ಬಿಡ್ತದ ನೋಡ. ನಗಾಡ್ತಾರೆ. ಹೆಣ್ಮಕ್ಳು ಹಂಗೆ ಒಳ್ಳಬಾರ್ದು. ಹೆರಿಗೆ ನೋವು ಅಂದರೆ ಏನು ಅಷ್ಟು ಸುಲಭ ಅಂತ ಮಾಡಿಯಾನೆ. ಒಂದು ಜೀವಕ್ಕೆ ಜೀವ ಕೊಡೋದ. ಏನು ಅಮ್ಮ ತಾಜಕ್ಲೆಲ್ಲ ಹೆತ್ತಿದ್ದು ಸುಮ್ಮನೆ ಹೆತ್ತಿದ್ರು ಅಂತ ಮಾಡ್ದ. ನಾವೆಲ್ಲ ಏನು ನೋವು ತಿಂದು ಇದು ಮಾಡಿದ್ದ ಮಕ್ಳಿಗೆ ಜನ್ಮ ಕೊಟ್ಟಿದ್ದಲ್ಲನೇ. ಎಲ್ಲರಿಗೂ ಬರ್ತದೆ. ಹೆರಿಗೆ ಆಗಲಿ ನೋಡು, ಮಗಿನ ಮಕ್ಕ ನೋಡ್ದ ಕೂಡಲೇ ನೋವೆಲ್ಲ ಮಂಗ್ ಮಾಯಾಗಿ ಹೋಗ್ತದೆ. ಅಲ್ಲಿ ಕೊಂಚ ತಡ್ಕ. ಹೆಣ್ಣು ಮಕ್ಕಳು ಅಂದಮೇಲೆ ನೋವು ತಡ್ಕೋಬೇಕೆ, ಹೋಗ್ಬಾರ್ದ ಹೇಸಿಗೆ. ಅಯ್ಯೋ ಇಲ್ಲ ಇಲ್ಲ ಸೀತತೆ, ನಂಗೆ ಆಗಲ್ಲ, ನಂಗೆ ಆಗದೇ ಇಲ್ಲ. ಆ ಸಿಸ್ಟರ್ನ ಬರೋಕ್ಕೆ ಹೇಳಿ ಸೀತತೆ, ಎಂತಾರು ಮಾಡೋಕ್ಕೆ ಹೇಳಿ. ಇನ್ನು ಎಷ್ಟೊತ್ತು ಇದು? ಅಯ್ಯೋ ರಮ್ಯಾ, ಸೀತನ ಸಣ್ಣ ಚೂಟೆ ತೆಗೆದೇ ಬಿಡಿ. ಇವತ್ತು ಸುಲಭ ಹೊತ್ತೆ ಡಾಕ್ಟ್ರ್ ಹೇಳರಲ್ಲ, ನಮ್ಮ ಗಂಟೆಲ್ಲಿ ಆಗ್ತದೆ ಅಂದರೆ ಚೂಟ್ ತಡ್ಕೊಂಬಂದೆ ಹೇಳಿದ್ದಲ್ಲನೇ. ಅಪ್ಪ ಸ್ವಲ್ಪ ಕಡಿಮೆ ಆದಂಗೆ ಆತ. ಎಂತ ಬರುತ್ತದೆ ನೀವು? ನಗಾಡ್ತಿದ್ದೀರಲ್ಲ, ನಂಗೆ ಎಷ್ಟು ನೋವಾಗ್ತದೆ ಗೊತ್ತಾ ಇಲ್ಲಿ? ಅಲ್ಲೇ ನಗೆ ಕೆಮ್ಮು ಬಂದಂಗೆ ಆತಲ್ಲ. ಬಾಯಿ ಕೈ ಅಡ್ಡಿಡ್ಕೊಂಡು ಇದ್ರೆ ಇಲ್ಲೇ ಸ್ವಲ್ಪ ಹೊತ್ತಿಗೆ ಬಾಣ್ತಾತೀಯ ಹಾಗೆಲ್ಲ ಇದು ಮಾಡೋಕ್ಕದ್ಯಾ? ಭಾಳ ಕ್ಲೀನ್ ಇರ್ಬೇಕು. ಹಾಗಾಗಿ ಬಾಯಿ ಕೈ ಅಡ್ಡಿಡ್ಕೊಂಡಿದ್ದೆ. ನಗೆ ಅಂತಕ್ಕೆ ಬರ್ತದೆ ಪಾಪ. ನಿಂಗೆ ನೋವು ಅಂತ ಇದು ಮಾಡ್ತಿದ್ದೀಯ ಭಾರತಕ್ಕ. ಆದ್ರೆ ಮಾತ್ರ ಬಾಯಿ ತೊಟಾರ್ಸೋದ್ರಲ್ಲ ನಿಮ್ಮನ್ನು ಬಿಟ್ಟರೆ ಇಲ್ಲ ಬಿಡಿ. ನಗಾಡಿದ್ದೆ ಅದು ಕೆಮ್ಮಿದ್ದೆ ಅದು ಗೊತ್ತಾಗದೆ ಇರೋಷ್ಟು ದಡ್ರ ನಾನು ರಮ್ಯಾ ಹಂಗಾರ. ಅದಯ್ಯ ಕೇಳಿಸಿತತೆ, ಭಾಳ ಜೋರದ ರೀ ಪಾರತತೆ. ಅಲ್ಲೇ ರಮ್ಯಾ, ನಗಿ ಬಂದಿದ್ದು ಮಾತೆ ಅಂತಕ್ಕಲ್ಲ. ನಮ್ಮ ಪವಿತ್ರನ ಹೆರಿಗಿಲೆ ಅದು ಆಸ್ಪತ್ರೆ ಒಳಗೆ ಹೆರಿಗೆ ಕೋಣೆ ಒಳಗೆ ನಮ್ಮ ಅಮ್ಮನ ದಾಟಕ್ಕೆ ಬಿಡ್ಲ. ನಮ್ಮ ಅಮ್ಮಗೆ ಪಾಪ ಹಿಂಗೆ ನಗಿ ಬರೋದಾ? ಅದು ನಗಾಡ್ದಂಗೆ ನಮ್ಮ ಪವಿತ್ರಕ್ಕೆ ಸಿಟ್ಟು. ನೀನು ಅಕ್ಕ ನೀನೇ ಬಾ ಅಂತೇಳಿ ನನ್ನೇ ಒಳಗೆ ಬಿಟ್ಕೊಂಡಿತ್ತು. ಒಳಗೆ ಬಿಟ್ಕೊಂಡ್ರೆ ಏನು ಹಿಂಗೆ ನೋವು ಜಾಸ್ತಿ ಆಗೋಕ್ಕೂ ಸೀತೆ. ನನ್ನ ಈಚೆ ಕಡೆ ರಟ್ಟೆ ನೋಡು, ಅದು ಒತ್ತಿ ಹಿಡಿದಿದ್ದು ಹೊಡೆತಕ್ಕೆ 2-3 ದಿನ ಬೇಕಾಗಿತ್ತು ಅಂದ್ಬಿಡು. ರಟ್ಟೆ ನೆಗ್ಗಕ್ಕಾತಿರ್ಲೆ ಗಾಯ ಉಂಟಾಗಲ್ಲ. ಅದು ಯಾವ ಥರ ಒತ್ತಿ ಹಿಡ್ದಿತ್ತೇನೋ ನೋಡು. ಹೆರಿಗೆ ಆಗೋ ತನಕನೋ ಹಿಂಗೆ ಒಂದು ಗಳಿಗೆ ನೋವೆಲ್ಲರೂ ಹೋದಕ್ಕೂ ಬಿಡ್ತಿತ್ತೇನೋ, ನೋವು ಶುರು ಆದಕ್ಕೂ ಹಿಡಿದೇ ಬಿಡ್ತಿರ್ಲ. ಅದು ಜ್ಞಾನ ಆತಲ್ಲ, ಹಂಗಾಗಿ ನಗಿ ಬಂತು. ನೀನು ಈಗ ಹಿಂಗೆ ಹೇಳ್ತೀಯಲ್ಲ ರಮ್ಯ, ಹೆರಿಗೆ ಆಗಲಿ ತಡಿ, ಆಮೇಲೆ ಈಗ ಸೀತೆಗೆ ಎಲ್ಲೆಲ್ಲಿ ಬಾರೆ ಬಂದವೆ ಅಂತ ನೋಡು. ನಾವಲ್ಲ ನೀನು ನಗಾಡ್ತೀಯ. ಹೆರಿಗೆ ನೋವು ಅಂದರೆ ಹಾಗೆ ರಮ್ಯಾ. ಈಗ ಅಯ್ಯೋ ದೇವರೇ ಇದನ್ನು ತಡ್ಕೊಳಕ್ಕೆ ಆಗಲ್ಲ ಅಂತ ಕಾಣ್ತದೆ. ಬಾಲಿಂದ ಹುಟ್ಟಿ ಬಾಲೆ ಬಕ ನೋಡ್ದಕ್ಕ ಎಲ್ಲ ಹೋಗ್ತದೆ. ಈಗ ಹಂಗೊಂದು 2 ತಿಂಗಳು ಆಗಷ್ಟೊತ್ತಿಗೆ ಅವು ಏನು ಅವು ಆಟ ಪಾಠ ನೋಡ್ದಂಗೆ ನೋವು ಎಲ್ಲಿ ಜ್ಞಾನ ಇರ್ತದಂತ ಮಾಡಿಯ. ಈಗ ನೀ ಅದನ್ನೇ ಜ್ಞಾನ ಮಾಡ್ತೀಯ ಮುನ್ಸಲ್ಲೇ. ನಾನು ಸ್ವಲ್ಪ ಹೊತ್ತಿಗೆ ಬಾಲಿ ಬರ್ತದೆ, ನಾ ಬಾಲೆ ಕೈಲಿ ಆಟ ಆಡ್ತೀನಿ. ಇದೊಂದು ನೋವು ತಡ್ಕೊಬಿಟ್ರೆ ನನ್ನ ಬಾಲೆ ನಾನು ನೋಡ್ಬೋದಲ್ಲ ಅಂತ ಮುನ್ಸಲ್ ತನಕ ನೋವು ಬರೋಲ್ಲ, ಎಂಥದ್ದು ಬರೋಲ್ಲ. ಏನೋ ಪಾರ್ವತತೆ, ನಾ ಇನ್ನೊಂದು 2 ಸರಿ ಅನ್ನೋರೊಳಗೆ ನನ್ನ ಕೈಲಾಗಲ್ಲ. ಸೀತತೆ ಸಿಜೇರಿಯನ್ನೇ ಮಾಡಕ್ಕೆ ಹೇಳಿ, ನಂಗೆ ಆಗದ್ದೇ ಇಲ್ಲ. ಸಿಜ್ಜೇರಿ ಬೇಡ ಪಜ್ಜೇರಿ ಬೇಡ, ಸ್ವಲ್ಪ ಸುಮ್ಮನೆ ಇರ್ತೀಯ ರಮ್ಯಾ. ಅಲ್ಲ ನಿಮಗೆ ಹೇಳಿ ಪಾಸ್ ಬರಲ್ಲಂದ್ರೆ ಏನು ನಮ್ಮ ಕಾಲ್ದಂಗ ಎಷ್ಟು ಅನುಕೂಲ ಅದೇ. ಗಳಿಕೊಂಡ್ಸತಿ ಡಾಕ್ಟ್ರ್ ಬಂದು ನೋಡ್ಕೊಂಡು ಹೋಗ್ತಾರೆ, ಆ ಮಿಡ್ಡಪ್ಪಿ ಬಂದು ನೋಡ್ಕೊಂಡು ಹೋಗ್ತಾ ಅದೇ. ಎಂತ ನೋಡೋಣ ಇನ್ನು ಸಿಜ್ಜೇರಿ ಮಾಡಿ ಅಂತ ಹೇಳಕ್ಕೆ ಅಂತ ಅದೇ. ಸ್ವಲ್ಪ ಹೊತ್ತು ತಡ್ಕೋಬೇಕೆ. ಹೆಣ್ಣಾದಳಿಗೊಂದು ತಾಯಿಯನ್ನು ಪಟ್ಟ ಸುಮ್ಮನೆ ಸಿಗ್ತದೆ ಅಂತ ಮಾಡಿಯಾ? ಹೇಳ್ತಿದ್ದೀನಿ ಸ್ವಲ್ಪ ಹೊತ್ತಿಗೆ ಆ ನೋವೆಲ್ಲ ಮರ್ತೆ ಹೋಗ್ತದೆ ಅಂತೇಳಿ ಗೊತ್ತಾಗ್ತದೆ ನಿಂಗೆ. ತಡ್ಕ ನೋವು ಆಗ್ತದೆ ಹೌದಾ, ಹಂಗಂತ ನೀ ನೋವು ಅಂತ ಮುನ್ಸಲ್ಲಿ ಅಂದ್ಕೊಂಡಂಗೂ ಆ ನೋವು ಹೆಚ್ಚಾಗದ. ಇದೇನು ನಾನು ನನ್ನ ಬಾಲ್ ಬರ್ಬೇಕು ಅಂದ್ರೆ ನಾನು ಇದನ್ನು ಸಹಿಸ್ಕೋಬೇಕು ಅಂತ ಮುನ್ಸಲ್ ತನಕ ನೋವು ಎಂತಕತ್ತದ ನೋಡ. ರಮ್ಯಾ, ಈಗ ಹೆಂಗದೆ ಮಗನೆ? ಭಾರತಕ್ಕೆ ಏನು ತೊಂದರೆ ಇಲ್ಲಂದ್ರೆ ಭಾಳ ಏನಾರು ಇದಾಗೋದಾದ್ರೂ ಸಿಜೇರಿಯನ್ನೇ ಮಾಡಿಸ್ಬಿಡೋಣ ಅತ್ಲಗೆ. ಬೇಡ ಮಾರ್ರ, ಏನು ಸ್ವಲ್ಪ ಹೊತ್ತಾತನ್ರಿ ನೋವು ತಿಂತ.
ಅಲ್ಲ ರಘುವೀರ, ನೀವು ಎಂತಕ್ಕೆ ಒಳಗೆ ಬರಕ್ಕೆ ಹೋದ್ರೆ? ಮಿಡ್ಡಪ್ಪಿ ಈಗಷ್ಟೇ ಬೈದು ಹೆರ್ ಕಳಿಸಿದ್ದಲ್ಲಂದ್ರೆ ಬಂದರೆ ಈಗ ನನ್ನ ಇಲ್ಲಿಲ್ಲಕ್ಕೆ ಬಿಡಲ್ಲ. ಒಬ್ಬರೇ ಸಾಕು, ನೀವು ಒಳಗೆ ಹೆರ್ಗೆ ಹೋಗಿ ಅಂದ್ರು ಅಂತ, ಇಲ್ಲ ನಾನೊಬ್ಬಳೇ ಸಾಕು ನೀವಿಬ್ಬರು ಹೆರ್ಗೆ ಹೋಗಿ ಅಂದ್ರು ಅಂತೆ. ಸೇತುವೆ ಇರಕ್ಕೆ ಬಿಡಲ್ಲ, ನೀವು ಹೋಗಿ 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 ಅಚ್ಚಿ ರೀತಿಗಳು ಹೆಂಗದೆ ಅಂದರೆ ಹಿರಿಗಿನ ಉಸಿರು ಆದ್ರೆ ಹೆಂಗೆ ಇರಕತ್ತದ ನೋಡೋಣ ಹೇಗೆ. ಹೆರಿಗೆ ಹಾಕಿನ ಸ್ವಲ್ಪ ಹೊತ್ತಾದೆ, ಇನ್ನೂ 1.5 ಗಂಟೆ ಬೇಕಂತೆ. ಈಗಷ್ಟೇ ಮಿಡ್ಡಪ್ಪಿ ನೋಡ್ಕೊಂಡಾಗ ಹೇಳಿದೆ, ನೀವು ಹೋಗಿ ಹೋಗಿ ಹೆರ್ಗೆ ಹೋಗಿ. ಅಪ್ಪ ಕಾರ್ತಿಕ್ ಎಲ್ಲಿ ಹೋದ್ರು? ಅವ್ರು ಊಟ ಮಾಡಿದ್ರಾ? ರಮ್ಯಾ, ನೀನು ಜನ ಬೇರೆ ಅಲ್ಲ, ನಿನ್ನ ಗಂಡು ಒಬ್ಬನೇ ಹೊಟ್ಟೆ ಕಂಡಿದ್ದೆ, ನಮ್ಗೆ ಯಾರಿಗೆ ದೇವ್ರ ಹೊಟ್ಟೆ ಹಾಕ್ಲಾ? ಹೊಸವಾಗಲ್ಲ ನಮಗೆ. ಒಳ್ಳೆ ತಾನು ಊಟ ಆಗ್ಯದ ಇಲ್ಲ ಕೇಳ್ತಿದ್ದೆ, ಇಟ್ಟೊತ್ತು ನಾನು ಸೀತಾ ಇಲ್ಲೇ ನಿಂತೀವಿ. ನಿನ್ನ ಅಪ್ಪ ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ, ಒಂದು ಸ್ವಲ್ಪ ಕೇಂಡಾನೆ ಉಂಡಾತನ ಅಂತ. ಏನು ಹುಡುಗರು ನೋಡೋಣ ಹೇಳೋ ಹಂಗೆ. ಈಗ ಗಂಡ ಅಂದರೆ ಹೆಂಗೆ, ನಾಳೆ ನೋಡು ಬಾಲಿ ಬಂದಮೇಲೆ ಹಂಗೆಯ. ಯಾವ ನೋವು ಜ್ಞಾನಿರಲ್ಲ, ಎಂಥದ್ದು ಜ್ಞಾನಿರಲ್ಲ. ಬಾಲೆ ಉಂಟ ತಿಂತ ಅದಲ್ಲಿ ಹೋತ ಇಲ್ಲಿ ಬಂತ ಅದರಲ್ಲೇ ದಿನ ಹೋಗ್ತದೆ, ನೋಡು ಗೊತ್ತಾಗ್ತದೆ. ಅಯ್ಯೋ, ಅದು ಹಂಗಲ್ಲ ಪಾರ್ವತತ್ತೆ. ನಂಗೆ ನಿನ್ನೆ ರಾತ್ರಿಯಿಂದನೇ ಈ ಥರ ನೋವು ಶುರು ಆಗಿತ್ತಾ, ಸ್ವಲ್ಪ ನೋವಿತ್ತು. ನಾನು ಊಟ ಬೇಡ ಅಂತ ಹಾಗೆ ಅಳ್ತಾನೆ ಮಲಗಿದ್ದೆ. ಅದನ್ನ ನೋಡಿ ಅವರು ಊಟನೇ ಮಾಡಲ, ಅವರು ಊಟ ಮಾಡಲ, ಅವ್ರ ಅಮ್ಮನೂ ಊಟ ಮಾಡಲ. ಹಾಗಾಗಿ ಹೇಳಿದ್ದಷ್ಟೇ, ಈಗಲೂ ಊಟ ಮಾಡಿದ್ರೋ ಇಲ್ಲ ಅಂತ. ನೀವಿಬ್ರು ಊಟ ಮಾಡಿದ್ರಾ ಸೀಕತೆ? ನೀವು ಪಾರ್ವತತ್ತೆ ಹೋಗಿ ಊಟ ಮಾಡ್ಕೊಬನ್ನಿ, ನಾನಿಲ್ಲಿ ಇರ್ತೀನಿ, ಏನು ತೊಂದರೆ ಇಲ್ಲ. ಅಯ್ಯೋ, ನೀನು ಅದಕ್ಕಾಗಿ ಏನು ಇದು ಬೇಜಾರು ಮಾಡ್ಕಿಬೇಡ. ಅವರೇನೋ ತಮಾಸ್ಕಿಗೆ ಹೇಳ್ತಾರೆ ಅಂತ ನೀನು ಹಾಗೆ ಮಾಡ್ತೀಯಲ್ಲ. ಹೊಸ ಆದರೂ ಉಣ್ತೇ ಉಣ್ತೀವಪ್ಪ, ನಾವು ಉಣ್ತೀವಿ. ನೀನು ಅದಕ್ಕಿಂತ ತಲೆ ಕೆಡಿಸ್ಕಿಬೇಡ. ನೀ ಎಂತಾರು ಒಂಚೂರು ಕುಡಿತೀಯನ ತಂದ್ಕೊಡೋದಾ? ಈಗ ಬೇಡ ಪಾರ್ವತತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋವು ಬರ್ತದಲ್ಲ, ಅವಾಗ ಬೇಕಾದ್ರೆ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋವು ಬರ್ತದೆ, ಹಂಗೆ ಅದನ್ನು ನೆನೆಸ್ಕೊಂಡ್ರೆ ಭಯ ಆತಾದೆ. ನಾನು ಬಂದು ಹೋದ್ಮೇಲೆ ಎಂತಾರು ತಿನ್ಬೇಕಾರೆ. ಭಾಳ ನೋವನೆ ಮಗನೇ, ಭಾಳ ನೋವಾಗ್ತದೆ. ಹಂಗಾರ ಒಂದು ಕೆಲಸ ಮಾಡೋಣ, ಸಿಜರಿಯನ್ನೇ ಮಾಡಕ್ಕೆ ಹೇಳೋಣ. ಅಷ್ಟು ಗೋಳಾದರೆ ಬೇಡೇ ಬೇಡ ಮರತಿ, ಸಿಜರಿಯನ್ ಮಾಡಕ್ಕೆ ಹೇಳೋಣ, ಅದೇ ಒಳ್ಳೇದಂತೆ ಈಗೆಲ್ಲ ಹೇಳ್ತಾರೆ. ಮತ್ತಂತ ಇಲ್ಲ ರಘುವೀರಣ್ಣ, ಅದಕ್ಕೆ ಮಿಡ್ಡಪ್ಪಿ ನೀವಿಬ್ಬರೂ ಹೆರ್ಗೆ ಹೋಗಿ ಅಂದಿದ್ದೆ. ಅವಾಗ ಮನುಷ್ಯರಿಗೆ ಗೊತ್ತಾಗಲ್ಲ, ಇಲ್ಲಿ ನಮಗೆ ಇದರಿಗೆ ಗೊತ್ತಿಲ್ಲ ಅಲ್ಲಿ ಏನು ಹೇಳ್ಬೇಕು ಏನು ಬಿಡ್ಬೇಕು ಅಂತ. ಮಿಡ್ಡಪ್ಪಿಗೆ ಗೊತ್ತಾಗಲ್ಲ ಅಂದರೆ ಅಂತಮಿಕೆ ಆಗದೆ ಇದ್ರೆ ಸಿಜರಿಯನ್ ಮಾಡೋಣ ಅಂತ ಹೇಳ್ತದ ಹೇಳ್ತಾ ಇರ್ತದ. ಸುಮ್ಮನೆ ಹೋಗಿ ಊಟ ಮಾಡಿದ್ರಾ? ಕಾರ್ತಿಕ್ ಉಣ್ಣ? ಇಲ್ಲ, ಕಾರ್ತಿಕ್ನ ಮನೆಗೆ ಕಳಿಸ್ದೆ. ಅಮ್ಮನು ಪಾಪ ಒಬ್ಬರೇ ಇದ್ರಲ್ಲ, ಅವರು ರಾತ್ರಿ ಇಡೀ ಊಟ ಮಾಡಿರ್ಲಂತೆ, ಅದನ್ನೇ ಹೇಳ್ತಾ ಕೂತಿದ್ರು. ನೀವು ಹೋಗಿ ಅವರಿಗೂ ಊಟಕ್ಕೆ ಹಾಕಿ ನೀವು ಊಟ ಮಾಡಿ ಅಂತ ಹೇಳಿದೆ. ಅವರು ಬತ್ತೀನಿ ಅಂತ ಕೂತಿದ್ರು ಕಾರ್ತಿಕ್. ನಾನೇ ಬೇಡ ಅಂದೆ. ಅಂತಮಿಕೆ ಬರೋದಾದ್ರೆ ಹೆರಿಗೆ ಆದಮೇಲೆ ಬರ್ಬೋದೇ, ಈಗ ಬೇಡ ಅಂದೆ. ಕಾರ್ತಿಕನ್ನು ಕಳಿಸ್ದೆ. ಒಂದೆರಡು ಅಂತ ಬಟ್ಟೆ ಬರೀ ರಮ್ಯ ಹೇಳಿದ್ದಲ್ಲ, ಅದನ್ನೇ ತರಕ್ಕೆ ಹೇಳಿನೆ. ಹೋಗಿ ತಗೊಬತ್ತಾರಂತೆ, ಅಲ್ಲೇ ಊಟ ಮಾಡ್ಕೊಂಡು ತಗೊಂಡು ಬಲ್ಲಿ ಅಂತ ಹೇಳಿನಿ. ಓ, ಮನೆಗೆ ಹೋದ್ನಾನ? ಬಾಲೆ ಹಿಡಿದಕ್ಕೆ ಬಾಲೆ ಅಪ್ಪ ನೋಡೋಕ್ಕಾತಿತ್ತ? ಭಾಳ ಹೊತ್ತು ಮಾಡೋದು ಬೇಡ ಅಂತ ಹೇಳಿ ಪಕ್ಕನ ಬರೋಕ್ಕೆ ಹೇಳಿ. ಇದೇನು ಭಾಳ ಎಳಿಯಲ್ಲ, ಇನ್ನು ಹೆಚ್ಚಂದ್ರೆ 1 ಗಂಟೆನ. ಮಿಡ್ಡಪ್ಪಿ ಇನ್ನೊಂದ್ಸತಿ ಬಂದು ನೋಡೋದಕ್ಕೆ ಗೊತ್ತಾಗ್ತದೆ. ಅವ್ನು ಹೋಗಿದ್ದೆ ಅಲ್ಲ ಮನೆಗೆ, ಪಕ್ಕನ ಬರೋಕ್ಕೆ ಹೇಳಿ, ಹೇಳ್ತೀನಿ ಬರೋಕ್ಕೆ ಹೇಳಿ.